ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮಾಸ್ಕ್ ಮ್ಯಾನ್ ಅನ್ನ ಈಗ ಮಹಾಜರ್ಗೆ ಕರ್ಕೊಂಡು ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಠಾಣೆಯಿಂದ ಎಸ್ಐಟಿ ಹೊರಟಿದೆ. ನಾವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಮಹಾಜರ್ಗೆ ಅಂತ ಹೇಳಿ ಈಗ ಎಸ್ಐಟಿ ಅಧಿಕಾರಿಗಳು ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಉಜಿರೆಗೆ ಬಹುಶಃ ಕರೆದೊಯ್ದು ಎಸ್ಐಟಿ ಅಧಿಕಾರಿಗಳು ಅಲ್ಲಿ ಸ್ಥಳ ಮಹಾಜರನ್ನ ಮಾಡ್ತಾರೆ. ಹಾಗೆ ಆತ ಎಲ್ಲಿ ಇದ್ದ, ಯಾಕಂದ್ರೆ ಈ 2 ವರ್ಷಗಳ ಹಿಂದೆ ಅಷ್ಟೇ ಆತ ಉಜಿರೆಗೆ ಬಂದ. ಇಲ್ಲಿ ಒಂದು ಸಫಾಯಿ ಕರ್ಮಚಾರಿಯಾಗಿ ಆತ ಕೆಲಸ ಮಾಡ್ತಾ ಇದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇದುವರೆಗೂ ಕೂಡ ಆತ ಇದ್ದಂಥದ್ದು ತಮಿಳುನಾಡಿನಲ್ಲಿ ಅಲ್ಲಿದ್ದ. ಸೊ ಅದಾದ್ಮೇಲೆ ಮತ್ತೆ ವಾಪಸ್ ಈಗ ಬಂದಿದ್ದ 2 ವರ್ಷಗಳ ಹಿಂದೆ. ಇಲ್ಲಿ ಉಜಿರೆಯಲ್ಲಿ ಒಂದು ಕಡೆ ಸಫಾಯಿ ಕರ್ಮಚಾರಿಯಾಗಿ ಆತ ಕೆಲಸ ಮಾಡ್ತಾ ಇದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿರುವಂತಹ SIT ಈಗ ಆ ಸ್ಥಳಕ್ಕೆ ಹೋಗಿ ಆತನ ಕೆಲವೊಂದಷ್ಟು ಅಲ್ಲಿ ವಸ್ತುಗಳೇನಾದರೂ ಸಿಗಬಹುದಾ, ಮನೆಯಲ್ಲಿ ಏನು ಸಿಗಬಹುದು, ಅದೆಲ್ಲದನ್ನು ಕೂಡ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿವೆ. ಜೊತೆಗೆ ಈತ ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಏನು ಸಫಾಯಿ ಕರ್ಮಚಾರಿಯಾಗಿ ಕೆಲಸ ಮಾಡ್ತಾ ಇದ್ದ, ಅಲ್ಲಿ ಹೋಗಿ ಅಲ್ಲೂ ಕೂಡ ಒಂದಷ್ಟು ಜನರ ಹತ್ರ ಮಾತಾಡಿ ಈತನ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿವೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಇವತ್ತು SIT ಅಧಿಕಾರಿಗಳು ನಡೆಸ್ತಾ ಇರುವಂಥ ಈ ತನಿಖೆ ಯಾವ ಹಂತದಲ್ಲಿದೆ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಪೃಥ್ವಿರಾಜ್ ನೀಡ್ತಾರೆ. ಪೃಥ್ವಿರಾಜ್, SIT ಅಧಿಕಾರಿಗಳು ನಡೆಸ್ತಾ ಇರುವಂಥ ಈ ಒಂದು ತನಿಖೆ ತೀವ್ರಗೊಂಡಿದೆ ಅನ್ನುವಂಥದ್ದು ನಾವು ಕೂಡ ಗಮನಿಸ್ತಾ ಇದ್ವಿ. ಎಲ್ಲ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿ ಆತನಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈತನ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಬೆನ್ನು ಬಿದ್ದಿದೆ SIT ಇವಾಗ. ಸೊ ಈಗ ಹೊರಟರು ಎಲ್ಲ ಅಧಿಕಾರಿಗಳು, ನಾವು ಕೂಡ ನೋಡಿದ್ವಿ ಕಾರ್ಗಳಲ್ಲಿ ಹೊರಟಂಥದ್ದು. ಸೊ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಸ್ಥಳ ಮಹಾಜರ್ ಮಾಡುವಂಥ ಒಂದು ಸಾಧ್ಯತೆಗಳು ಏನು ಸದ್ಯಕ್ಕೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಈಗ ಪೃಥ್ವಿರಾಜ್? ರೆಹಮಾನ್, ಈ ಒಂದು ಚಿನ್ನಯ್ಯನನ್ನು ಕರೆದುಕೊಂಡು ಇವತ್ತು ಈಗ SITಯ ಇಡೀ ತಂಡ ಎಲ್ಲರೂ ಹೋಗಿರುವಂಥದ್ದು. ಅಂದರೆ ಇನ್ಸ್ಪೆಕ್ಟರ್ ಮಂಜುನಾಥ್ ಸೇರಿದಂತೆ SP ಸೈಮನ್ ಏನಿದ್ದಾರೆ, ಸೊ ಇವರ ನೇತೃತ್ವದಲ್ಲಿ ಈಗಷ್ಟೇ ಉಜಿರೆ ಕಡೆಗೆ ಹೋಗಿರುವಂಥದ್ದು. ಸೊ ಆ ಚಿನ್ನಯ್ಯನ ಏನು ಮಾಜಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದ್ದಾನೆ ಆತನನ್ನು ಕೂಡ ಮಾಸ್ಕ್ ಹಾಕಿಕೊಂಡೇ ಈಗ ಕರೆದುಕೊಂಡು ಹೋಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ಅಂತ ಹೇಳಿದರೆ, ನಿನ್ನೆ ಕೋರ್ಟ್ ರಜಾ ಇತ್ತು. ಸೊ ನ್ಯಾಯಾಧೀಶರ ಮನೆಗೆ ಹೋಗಿ ಒಂದು ಸರ್ಚ್ ವಾರೆಂಟನ್ನು SIT ಪಡೆದಿತ್ತು. ಕೆಲವೊಂದು ಕಡೆ ಹೋಗಿ ಮನೆಗಳನ್ನು ಸರ್ಚ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದೊಂದು ಮನೆಗಳನ್ನು ಐಡೆಂಟಿಟಿ ಮಾಡಿ ಆ ಒಂದು ಮನೆಗಳಿಗೆ ಸಂಬಂಧಪಟ್ಟಂತ ಸರ್ಚ್ ವಾರೆಂಟ್ ಅನ್ನ ನ್ಯಾಯಾಧೀಶರು ಮನೆಯಲ್ಲೇ ಪಡ್ಕೊಂಡಿದ್ರು. ಸೊ ಆ ಸಂಬಂಧಪಟ್ಟಂತೆ ಇವತ್ತು ಸರ್ಚ್ ಮಾಡಲಿಕ್ಕೆ ಈಗ ಹೋಗ್ತಾ ಇರುವಂಥದ್ದು. ಈಗ ಗೊತ್ತಾಗಿರೋ ವಿಚಾರ ಏನಂತ ಹೇಳಿದ್ರೆ, ಈ ಒಂದು ತಂಡ ಈಗ ಉಜಿರೆ ಕಡೆ ಹೋಗ್ತಾ ಇದೆ ಅನ್ನೋ ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಉಜಿರೆ ಭಾಗದಲ್ಲಿ ಏನು ಈ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ರು ಆ ಒಂದು ಮನೆಯಲ್ಲಿ ಈತನ ಬಟ್ಟೆ ಮತ್ತೆ ಕೆಲವೊಂದು ಆತನ ವಸ್ತುಗಳು, ಮೊಬೈಲು ಎಲ್ಲವೂ ಕೂಡ ಅಲ್ಲೇ ಇದೆ ಅಂತ ಹೇಳಿದ್ದ. ಮತ್ತೆ ಒಂದು 30ರಿಂದ 40 ವಿಡಿಯೋಗಳನ್ನು ಆತನ ಬಳಿ ಮಾಡಿಸಿದ್ರು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಂಥದ್ದು. ಅಂದರೆ ಏನು ಆತ SIT ವಿಚಾರಣೆಗೆ ಬರೋದಕ್ಕಿಂತ ಮೊದಲು, ಅಂದರೆ ಏನು SIT ಫಾರ್ಮ್ ಆಗೋದಕ್ಕಿಂತ ಮೊದಲೇ ಅಲ್ಲಿಗೆ ಬಂದಿದ್ದ, ಅಲ್ಲಿ ಆಶ್ರಯವನ್ನು ಪಡೆದಿದ್ದ. ಆ ಸಂದರ್ಭದಲ್ಲಿ ಸಾಕಷ್ಟು ಜನರು ಅವನಿಗೆ ಕೆಲವೊಂದು ವಿಚಾರ ಹೇಳಿ ಆತನ ಬಳಿ ವಿಡಿಯೋವನ್ನು ಮಾಡಿಸಿದ್ರು ಅಂತ ಹೇಳಿ ಆ SITಗೆ ಮಾಹಿತಿಯನ್ನು ನೀಡಿದ್ದ. ಸುಮಾರು 25ರಿಂದ 30 ವಿಡಿಯೋಗಳನ್ನು ಮಾಡಿಸಿದ್ದಾರೆ, ಅಲ್ಲೇ ಮಾಡಿಸಿದ್ದು ಅಂತ ಹೇಳಿದ್ದ. ಸೊ ಇವನ್ನೆಲ್ಲವನ್ನು ಕೂಡ ಸ್ಥಳ ಮಹಾಜರು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸರ್ಚ್ ವಾರೆಂಟ್ ಅನ್ನ ಪಡೆದಿದ್ರು. ಈಗ ಸರ್ಚ್ ವಾರೆಂಟ್ ಅನ್ನು ಇಟ್ಕೊಂಡು ಹೋಗ್ತಾ ಇರುವಂತದ್ದು. ಉಜಿರೆಯ ಸುತ್ತಮುತ್ತ ಆತನಿಗೆ ಯಾರು ಆಶ್ರಯ ಕೊಟ್ಟಿದ್ರು ಆ ಮನೆಗೆ ಹೋಗುವಂತಹ ಸಾಧ್ಯತೆಗಳಿದೆ. ಅಲ್ಲಿ ಹೋಗಿ ಆತನ ಬ್ಯಾಗ್, ಮೊಬೈಲ್, ಬಟ್ಟೆ ಬರೆ ಮತ್ತೆ ಏನು ಆತನಿಗೆ ಸಂಬಂಧಪಟ್ಟಂತ ವಸ್ತುಗಳು ಮತ್ತೆ ಆತ ಹೇಳಿರುವಂತಹ ವಿಚಾರಣೆ ವೇಳೆ ಹೇಳಿರುವಂತಹ ಜಾಗಗಳು ಅದನ್ನ ಸ್ಥಳ ಮಹಾಜರು ಮಾಡಿ ಆ ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ತಾರೆ. ಮತ್ತೆ ಈತನ ವಿಡಿಯೋಗಳನ್ನೇನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅವರು ಅಲ್ಲೇ ಇದ್ರು, ಅಲ್ಲೇ ವಿಡಿಯೋ ಮಾಡಿದ್ದು ಅಂತ ಕೆಲವರು ಹೆಸರನ್ನ ಹೇಳಿದ್ದ. ಸೊ ಅವರನ್ನು ಕೂಡ ಸಂಪರ್ಕ ಮಾಡಿ ಏನೇನು ವಿಡಿಯೋ ಮಾಡಿದ್ರು ಅಂದ್ರೆ, ಈತ ಮಾಸ್ಕ್ ಮ್ಯಾನ್ ಆಗಿದ್ದಂಥ ಸಂದರ್ಭದಲ್ಲಿ, ಅಂದ್ರೆ ಏನು ವಿಕ್ಟಿಮ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಆತ ಮಾಸ್ಕ್ ಮ್ಯಾನ್ ಆಗಿದ್ದ, ಗುರುತನ್ನು ಹೈಡ್ ಮಾಡಲಾಗಿತ್ತು. ಆತ ಉತ್ಖನನ ಕಾರ್ಯಕ್ಕೂ ಕೂಡ ಅಲ್ಲಿಂದನೇ ಬರ್ತಾ ಇದ್ದ. ಅಂತ ಸಂದರ್ಭದಲ್ಲಿ ಆತನಿಂದ ಕೆಲವೊಂದು ವಿಡಿಯೋಗಳನ್ನ ಮಾಡಿಸಿದ್ರು. ಆ ವಿಡಿಯೋವನ್ನ ಕೆಲವೊಂದು ಅವರು ಹೇಳ್ಕೊಟ್ಟಾಗೆ ಹೇಳಿದ್ದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದ್ರೆ ಆತ ವಿಚಾರಣೆ ವೇಳೆ ಹೇಳಿರುವಂಥದ್ದು. ಅದಕ್ಕೋಸ್ಕರ ಆ ವಿಡಿಯೋ ಮಾಡಿದಂಥವ್ರು ಯಾರೋ ಆ ವಿಡಿಯೋ ಏನಾದರೂ ಅಲ್ಲೇ ಏನಾದರೂ ಆ ಲ್ಯಾಪ್ಟಾಪ್ ಕ್ಯಾಮ್ರಾ ಇಲ್ಲ ಮೊಬೈಲ್ ಏನಾದರೂ ಅಲ್ಲೇ ಇದ್ರೆ ಅದನ್ನು ಕೂಡ ವಶಪಡಿಸ್ಕೊಳ್ಳಿಕ್ಕೆ ಈಗ SIT ಇಲ್ಲಿಂದ ಹೊರಟಿರುವಂಥದ್ದು. ಸದ್ಯಕ್ಕೆ ಸರ್ಚ್ ವಾರೆಂಟ್ ಅನ್ನು ಇಟ್ಕೊಂಡು ಹೋಗಿದ್ದಾರೆ. ಆ ಸರ್ಚ್ ವಾರೆಂಟ್ ಅನ್ನು ಇಟ್ಕೊಂಡು ಈಗ ಅಲ್ಲಿ ಯಾರು ಇವನಿಗೆ ಆಶ್ರಯ ಕೊಟ್ಟಿದ್ದಂಥದ್ದು, ಯಾರ ಮನೇಲಿ ಇದ್ದ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಯಾಕೆಂತ ಹೇಳಿದ್ರೆ ಉಜಿರೆ ಕಡೆ ಈಗ ಇಡೀ ತಂಡ ಹೋಗಿದೆ. ಸೊ ಸಾಕಷ್ಟು ಭದ್ರತೆಯನ್ನ ಉಜಿರೆ ಸುತ್ತಮುತ್ತ ಕಲ್ಪಿಸಲಾಗಿರುವಂಥದ್ದು. ಅಂದ್ರೆ ಎಲ್ಲ ಕಡೆ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಹೆಚ್ಚು ಮಾಡಲಿದೆ, ಹೋಮ್ ಗಾರ್ಡ್ಸ್ ಗಳನ್ನ ಕರೆಸ್ತರಲಾಗಿದೆ. ಸೊ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನ ಬಳಸ್ಕೊಂಡು ಇವಾಗ ಸರ್ಚ್ ವಾರೆಂಟ್ಗೆ ಹೋಗ್ತಾ ಇರುವಂಥದ್ದು. ಸೊ ಯಾರ ಮನೆಯನ್ನ ಸರ್ಚ್ ಮಾಡ್ತಾರೆ ಅನ್ನೋದನ್ನ ಈಗ ಮುಂದಿನ ಹಂತಗಳಲ್ಲಿ ನೋಡಬೇಕಾಗಿದೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಪೃಥ್ವಿರಾಜ್.